ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನನ್ನಿಂದ ದೂರ ಆಗಕ್ಕೆ ನಿನ್ನ ಹತ್ರ ನೂರಾರು ಕಾರಣಗಳಿತ್ತು. ಆದ್ರೆ ಈಗ ನಾನ್ ಮಾತ್ರ ನಿನ್ನ ಹತ್ರ ಇದ್ದೀನಿ. ಎಷ್ಟು ಸಮಾಧಾನ ಆಗ್ತದೆ ಗೊತ್ತಾ ವಿಶು? ಮಾತು ಮರ್ತಷ್ಟು ಮೌನಿ ಆಗ್ಬಿಟ್ಟಿದ್ಯಾ ನೀನು? ಹೋಗ್ಲಿ ಬಿಡು, ಅಟ್ಲೀಸ್ಟ್ ನೀನು ಇಲ್ಲಿಗೆ ಬರೋಕ್ಕಾದ್ರೂ ಒಪ್ಕೊಂಡಿಯಲ್ಲ, ಸಖತ್ ಖುಷಿ ಆಯಿತು ವಿಶು. ಇಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ, ನಮ್ಮ ಪ್ರಪಂಚಕ್ಕೆ ಹೋಗೋದಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಅಲ್ಲಿಗೆ ಹೋದ್ಮೇಲೆ ಐ ಆಮ್ ವೆರಿ ಶೋರ್ ನಿಮಗೆ ಬೇಗ ಎಲ್ಲ ನೆನಪು ಬರುತ್ತೆ. ನೀನು ಹೀಗಾಗೋದಕ್ಕೆ ರೀಸನ್ ಏನು ಗೊತ್ತಾ? ಅಲ್ಲಿ ನೀನು ನನ್ನ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಮೊದಲಿನ ಥರ ನೀನು ನನ್ನ ಜೊತೆಗೆ ಇರ್ತಿರ್ಲಿಲ್ಲ. ಅಲ್ಲಿ ನಿನಗೆ ಅವರು ಇವರು ಹೇಳಿದನ್ನೆಲ್ಲ ಮನ್ಸಿಗೆ ಹಚ್ಕೊಂಡಿದ್ಯಾ. ನಾವೀಗ ಇಲ್ಲಿಗೆ ಬಂದಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ನಿರಾಸೆನೇ ಆಗುತ್ತೆ ಆರಾಧನಾ ಅವರೇ. ಮತ್ತೆ ಮತ್ತೆ ಅದನ್ನೇ ಹೇಳಿ ನಾನು ನಿಮಗೆ ಇರಿಟೇಟ್ ಮಾಡಲ್ಲ. ಆದರೆ ನಾನು ಹೇಳೋದನ್ನು ಯಾವುದನ್ನು ಯಾಕೆ ನಂಬ್ತಿಲ್ಲ ನೀವು? ಯಾಕಂದ್ರೆ ನೀನು ನನ್ನ ವಿಷು, ಅದಕ್ಕೆ. ಇಲ್ಲ, ನಾನು ನೀವು ನಂಬಿರೋ ವಿಶ್ವಾಸ್ ದೇಸಾಯಿ ಅಲ್ಲ. ಆದರೂ ಇಲ್ಲಿ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ನೋಡೋಣ, ನನಗೊಂದು ನಿಜವಾದ ವ್ಯಕ್ತಿತ್ವ ಇತ್ತು ಅನ್ನೋದೇ ಆದರೆ ಅದು ಆಚೆ ಬರಲೇಬೇಕಲ್ವಾ? ಅಲ್ಲಿವರೆಗೂ ನಾನು ಕಾಯ್ತೀನಿ. ನೀವು ದೇವರು ಅನ್ನಿ, ಫೇಟ್ ಅನ್ನಿ, ಅಥವಾ ಡೆಸ್ಟಿನಿ ಅನ್ನಿ, ಒಟ್ಟಿನಲ್ಲಿ ಕೊನೆಗೆ ಏನಾಗಬೇಕೋ ಅದೇ ಆಗತ್ತೆ. ಬೆಂಗಳೂರಲ್ಲಿದ್ದು ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ವಿಶ್ವ ನೀನು? ಈ ಅತ್ತೆ ಯಾಕೆ ನಿನ್ನ ಅಲ್ಲಿಗೆ ಬಿಟ್ರು? ಅತ್ತೆ ರಾಜನಂದಿನಿ ವಿಲಾಸಕ್ಕೆ ಬಂದಾಗ್ಲೂ ನನ್ನ ಹತ್ರ ಸರಿಗ್ ಮಾತಾಡ್ಲಿಲ್ಲ. ಯಾಕೋ ಅತ್ತೆನೂ ನನ್ನ ಜೊತೆ ಮುಂಚಿನ ಥರ ಇಲ್ಲ, ನಿನ್ ಥರಾನೇ ಆಡ್ತಿದ್ದಾರೆ. ಈಗ ಅದ್ ಹೇಗೆ ಅವ್ರು ನನ್ನ ಜೊತೆ ಮಾತಾಡೋದಿಲ್ವೋ ನಾನು ನೋಡ್ತೀನಿ. ನಿಮ್ಮಿಷ್ಟು ಜನರಲ್ಲಿ ಮಾವನೇ ವಾಸಿ. ಸರಿ, ಬಾ ಹೋಗೋಣ. ಏನ್ ಯೋಚನೆ ಮಾಡ್ತಿದ್ಯಾ ಕೇಶವ? ವರ್ಧನ್ ಕಂಪ್ನಿ ಯಜಮಾನ ನೀನು. ನಿಂತೇ ಇದೆಯಲ್ಲಪ್ಪ, ಕೂತ್ಕೋ 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 ಕೇಶವ, ಕೂತ್ಕೋಪ್ಪ. ಬೇಡ 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 ಬೇಡ. ಹೊಸ ಮುಖ್ಯಸ್ಥನ್ನ ಈ ರೀತಿ ಸರಳವಾಗಿ ಕೂರಿಸೋದು ಚೆನ್ನಾಗಿರಲ್ಲ. ನಿನಗೆ ಸರಿಯಾದ ಸ್ವಾಗತ ಮಾಡಿನೇ ಈ ಕುರ್ಚಿ ಮೇಲೆ ಕೂರಿಸೋದು. ಅರೇಂಜ್ ಫಾರ್ ದ ವೆಲ್ಕಮ್ ಪಾರ್ಟಿ. ವೆಲ್ಕಮ್ ಪಾರ್ಟಿ ಫಾರ್ ದ ಚೀಫ್ ಆಫ್ ವರ್ಧನ್ ಗ್ರೂಪ್. ಎಲ್ಲ ಚೆನ್ನಾಗಿ ಅರೇಂಜ್ ಆಗಬೇಕು. ಕೇಶವ್ ಜೇಂಡೆ ವರ್ಧನ್ ಗ್ರೂಪ್ಗೆ ಚೀಫ್ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಮೀಡಿಯಾದವ್ರಿಗೂ ಹೇಳು, ಅರ್ಥ ಆಯ್ತಾ? ಇನ್ನೇನಿದೆ, ಎಲ್ಲ ಅರ್ಥ ಆಯ್ತಾ ಮೀರಾ? ಮೇಕ್ ಪರ್ಫೆಕ್ಟ್ ಅರೇಂಜ್ಮೆಂಟ್.
ಈ ವೆಲ್ಕಮ್ ಈವೆಂಟ್ ಮುಗಿದ ಮೇಲೆ ನೀನು ಕೆಲಸ ಶುರು ಮಾಡಿ. ಬೇಡ, ವೆಲ್ಕಮ್ ಪಾರ್ಟಿ ಗ್ರ್ಯಾಂಡಾಗಿ ಆಗುತ್ತಲ್ಲ ಆವಾಗ ಕೊಡ್ತೀನಿ. ಎಸ್, ಆವಾಗ. ಓಕೆ? ಹಾಂ, ಖಂಡಿತವಾಗ್ಲೂ ಅಮ್ಮ ಬೇರೇನೋ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆದರೆ ಇಷ್ಟು ಕಾನ್ಫಿಡೆನ್ಸ್ ಅಮ್ಮಂಗೆ ಎಲ್ಲಿಂದ ಬಂತು? ಅತ್ತೆ, ಮಾವ, ಅತ್ತೆ, ಯಾಕೆ ಬಾಗಿಲು ತೆಗಿತಲ್ಲ? ಎಲ್ಲಾದ್ರೂ ಹೊರಗಡೆ ಹೋಗಿದಾರಾ? ಫೋನ್ ಮಾಡಿ ಬರ್ಬೇಕಿತ್ತು ಅನ್ಸುತ್ತೆ. ಅಕ್ಕ, ಅಪ್ಪವರು ಅಮ್ಮವರು ಯಾತ್ರೆಗೆ ಹೋಗಿದ್ದಾರೆ. ಯಾತ್ರೆಗ? ಹ್ಞೂ, ಮನೆ ಕಡೆ ಯಾರಾದರೂ ಬಂದರೆ ಹೇಳು ಅಂದರು. ನಾನು ತೋಟದ ಮನೆ ಹತ್ರ ಇದ್ದೆ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ಯಾತ್ರೆಗೆ ಹೋಗಿದ್ದಾರೆ ಅಂದರೆ ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವಾ? ಅವರಿಗೆ ಹೇಳಿ ಹೋಗೋ ಅಭ್ಯಾಸ ಯಾವತ್ತಾನೇ ಇದೆ. ನಾನು ಕಾಲ್ ಮಾಡಿದ್ರೆ ಅವಾಯ್ಡ್ ಮಾಡ್ತಾರೆ. ನಾವಿಲ್ಲಿಗೆ ಬರ್ತಿದೀವಿ ಅಂತ ಮೊದಲೇ ಹೇಳಿದ್ರೆ ಬರಬೇಡ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಕಾಲ್ ಮಾಡಲಿಲ್ಲ. ನೋಡಿದ್ರೆ ಅವರೇ ಇಲ್ಲ. ಅಟ್ಲೀಸ್ಟ್ ಹೀಗೆ ಹೋಗ್ತಿದೀವಿ ಅಂತ ಒಂದು ಹಿಂಟ್ ಆದ್ರೂ ಕೊಡ್ಬೇಕಲ್ವಾ? ಅಲ್ಲ, ಅಷ್ಟು ಅರ್ಜೆಂಟ್ ಏನಿತ್ತು? ಅಕ್ಕ, ಒಂದು ನಿಮಿಷ ಅಕ್ಕ, ಬಂದೆ. ಅಮ್ಮ, ನೀವು ಆಫೀಸಲ್ಲಿ ಏನೋ ಒಂದು ಬಲವಾದ ಕಾರಣ ಇಟ್ಕೊಂಡು ನೀವು ಮಾತಾಡಿದ್ದೀರಾ ಅಂತ ನಾವೆಲ್ಲರೂ ಸುಮ್ಮನೆ ಇದ್ವಿ. ಆದರೆ ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಅಮ್ಮ? ಜೆ&ಡೆ ಅದಕ್ಕೆ ನಂಬಿಕಸ್ತ ಅಲ್ಲ. ಅಂಥ ವ್ಯಕ್ತಿನ ತಗೊಂಡು ಹೋಗಿ ವರ್ಧನ್ ಕಂಪ್ನಿಗೆ ಚೀಫ್ ಮಾಡೋದಕ್ಕೆ ಹೊರಟಿದ್ದೀರಾ. ಅಮ್ಮ ಪ್ಲೀಸ್ ಅಮ್ಮ, ಇದೆಲ್ಲಾನು ಅರೇಂಜ್ ಮಾಡೋದಕ್ಕೂ ಮೊದಲು ನೀವು ಇನ್ನೊಂದ್ಸತಿ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡಿನೇ ನಿರ್ಧಾರ ಮಾಡಿರೋದು. ನೀನು ಯೋಚನೆ ಮಾಡಬೇಡ. ಮೀರಾ, ವೆಲ್ಕಮ್ ಪಾರ್ಟಿಗೆ ಎಲ್ಲ ಸರಿ ಅರೇಂಜ್ಮೆಂಟ್ಸ್ ಆಗಬೇಕು. ಯಾಕಂದರೆ ನಾವು ವೆಲ್ಕಮ್ ಮಾಡ್ತಿರೋದು ಕಂಪನಿ ಚೀಫ್ನ. ನಮ್ಮ ಸಂಸ್ಥೆ ಮಾಲೀಕನ. ದಿಸ್ ಇಸ್ ರಿಡಿಕ್ಯುಲಸ್. ಅಮ್ಮ, ಅವ್ನು ನಮ್ಮ ಕಂಪನಿ ದುಡ್ಡನ್ನ ನಮಗೆ ಗೊತ್ತಿಲ್ಲದೆ ಯಾವ ಮರ್ಸಿ ತಗೊತಿದ್ದಾನೆ. ಅಂಥವನ ಕೈಗೆ ನಮ್ಮ ವರ್ಧನ್ ಕಂಪನಿನ ಕೊಡೋದ? ಅಮ್ಮ, ಬೇಕಾದ್ರೆ ನಮ್ಮ ಇಡೀ ಆಸ್ತಿನ ಯಾವ್ದಾರ ಒಂದು ಅನಾಥಾಶ್ರಮ ಕೊಟ್ಬಿಡಿ, ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ. ಬಟ್ ಈ ಜೆ&ಡೆಗೆ ಬೇಡಮ್ಮ. ಹರ್ಷ, ಕಂಪ್ನಿನ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿರೋ ನನಗೆ ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ಸ್ಪಷ್ಟತೆ ನಿಮ್ಮೆಲ್ರಿಗೂ ಇದ್ದರೆ ಸಾಕು. ಮಾಮಿನ್ಲೋ, ಈ ನಿಮ್ಮ ಡಿಸಿಷನ್ ಮುಂದೆ ಎಷ್ಟು ಹಾರ್ಮ್ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಇನ್ನು ಮುಂದೆ ಏನಾದರೂ ಈ ಕಂಪ್ನಿ ಅವನ ಹ್ಯಾಂಡ್ ಓವರ್ಗೆ ಹೋದರೆ ನಾವು ಯಾರು ಆಫೀಸ್ಗೆ ಹೋಗ್ತೀವಿ ಅನ್ನೋ ನಂಬಿಕೆನೇ ನನಗಿಲ್ಲ. ನೀವೇನೇ ಹೇಳಿದ್ರು ಕೇಶವನ್ ಬಗ್ಗೆ ನಿಮ್ಮೆಲ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನ ಇಲ್ಲಿಗೆ ನಿಲ್ಲಿಸಿ. ಹಾಗೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡು ಆಯಾಸನೂ ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮೆಲ್ಲರ ಗೊಂದಲಕ್ಕೂ ನಾಳೆ ಉತ್ತರ ಸಿಗುತ್ತೆ. ಮೀರಾ, ಈ ಎಲ್ಲ ಈವೆಂಟ್ ಮುಗಿಯೋ ತನಕ ನೀನು ನಮ್ಮನೇಲೇ ಇರಬೇಕಾಗುತ್ತೆ. ಇಲ್ಲ ಅಂದರೆ ಕೇಶವ ವಿಷಯ ತಿಳ್ಕೊಳ್ಳೋಕ್ಕೆ ಸುಮ್ಮನೆ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಶೋರ್. ಅನು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ.
ವಿಶು, ಅತ್ತೆ ಕಾಲು ಕನೆಕ್ಟ್ ಆಗ್ತಾ ಇಲ್ಲ, ಮಾವನ್ ಫೋನು ಸ್ವಿಚ್ ಆಫ್ ಆಗಿದೆ. ನಾವೀಗ ಏನ್ ಮಾಡೋದು? ನಾವಿನ್ನೂ ಹೀಗೆ ಎಷ್ಟೊತ್ತು ಕಾಯೋದು? ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಹಾಗೆ ಕೂತಿದ್ಯಲ್ಲ ವಿಶು. ಏನಾದ್ರೂ ಹೇಳು ವಿಶು. ನಾವಿಲ್ಲಿಗೆ ಬರ್ತಿರೋದು ಅತ್ತೆಗೇನಾದ್ರೂ ಮುಂಚೆನೆ ಗೊತ್ತಿತ್ತಾ? ಅಲ್ಲ, ಹೇಗ್ ಗೊತ್ತಾಗಕ್ ಸಾಧ್ಯ? ಯಾವಾಗ ಬರ್ತಾರೋ ಏನೋ, ಇನ್ನು ಎಷ್ಟೊತ್ತು ಕಾಯೋದು? ನಿಮ್ಮ ಮಾತನ್ನ ಕೇಳಿ ನಿಮಗೆ ನಿರಾಸೆ ಆಗಬಾರ್ದು ಅಂತ ಇಲ್ಲಿವರೆಗೂ ಬಂದೆ ಆರಾಧನಾ ಅವರೇ. ಇಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಶು, ನಿಜ ಹೇಳು, ನೀನೇನಾದ್ರೂ ಅವ್ರನ್ನ ಯಾತ್ರೆಗೆ ಹೋಗೋ ತರ ಮಾಡಿದ್ಯಾ? ಇಲ್ಲ ಇಲ್ಲ, ನಾನ್ ನಂಬೋದಿಲ್ಲ. ನೀನೇನೋ ಮಾಡಿದ್ಯಾ. ಅತ್ತೆ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ನನಗ್ ಡೌಟ್ ಬರ್ತಿದೆ. ಇದ್ರಲ್ಲಿ ನೀನು ಭಾಗಿಯಾಗಿದ್ಯಾ ಅಲ್ವಾ? ನೀನ್ ಏನೇ ಪ್ಲಾನ್ ಮಾಡಿದ್ರು ನಾನು ಇಲ್ಲಿಂದ ಕದ್ಲೋದಿಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ಅತ್ತೆ ಮಾವ ಬರೋವರೆಗೂ ನಾನು ಇಲ್ಲೇ ಇದ್ದು ಕಾಯ್ತೀನಿ. ನಾನೇನ್ ಬೇರೆಯವಳ ವಿಶು? ನಿನ್ ಹೆಂಡತಿ, ಈ ಮನೆ ಸೊಸೆ. ನನಗೆ ಹೀಗ್ ಮಾಡ್ತಿರಲ್ಲ, ನನಗೆ ಎಷ್ಟು ಹಿಂಸೆ ಸಂಕಟ ಆಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಏನೇ ಆದ್ರೂ ನಾನು ವಿಷಯ ತಿಳ್ಕೊಂಡೆ ಇಲ್ಲಿಂದ ಹೋಗೋದು. ಅಕ್ಕ, ತೋಟದ ಮನೆನ ಕ್ಲೀನ್ ಮಾಡಿದ್ದೀನಿ, ಕೀ ತಗೊಳ್ಳಿ. ತಗೊಳ್ಳಿ ಅಕ್ಕ. ಹಾಂ ನಡ್ರಿ ಅಕ್ಕ, ಬನ್ನಿ. How can this happen? ಮೀರಾ, ಡೋಂಟ್ ಪ್ಯಾನಿಕ್. ಚೇಂಡೆ ಈಗ ನಿನ್ನನ್ನು ಸಿಕ್ಕಾಕ್ಸೋ ಪ್ರಯತ್ನದಲ್ಲಿರ್ತಾನೆ. ಯಾ ಸರ್, ಬಟ್ ಹೀಗೆ ಡೋಂಟ್ ಪಿಕ್ ಮೀರಾ. ನೀನು ಈಗಿರೋ ಸ್ಟೇಟ್ ಆಫ್ ಮೈಂಡ್ನ ಅವ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾನೆ. ನಿನಗೆ ಏನೇನೋ ಹೇಳಿ ಹೆದರಿಸಿ ಅವನು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಮೀರಾ, ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಬ್ರೋ ಇನ್ ಲವ್ ಬದುಕಿದ್ದಾರೆ ಅಂತ ಜೇಂಡೆ ಹೇಳಿದ್ರೆ ನೀನು ಅದನ್ನ ನಂಬ್ತ್ಯಾ? ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಖಂಡಿತ ನಂಬ್ತಿರ್ಲಿಲ್ಲ. ಯಾರಾದರೂ ಸಿಗ್ನೇಚರ್ ಮಾಡಿದ್ರೆ ಆ ಸಿಗ್ನೇಚರಲ್ಲಿ ಅವ್ರ ಸ್ಪೆಲ್ಲಿಂಗ್ ಸರಿ ಇದೆಯಾ ಇಲ್ವಾ ಅಂತ 100 ಟೈಮ್ಸ್ ಚೆಕ್ ಮಾಡೋಳು ನೀನು. ಅಂಥದ್ರಲ್ಲಿ ಜೇಂಡೆ ಮಾತನ್ನ ಅಷ್ಟು ಈಸಿಯಾಗಿ ನಂಬಿಟ್ಯಾ? ಸಮಥಿಂಗ್ ಫಿಶಿ ಮೀರಾ. ಮ್ಯಾಮ್, ಆ್ಯಕ್ಚುಲಿ ಜೇಂಡೆ ಹೇಳಿದಾಗ ನನಗೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಆಯಿತು. ಬಟ್ ವರ್ಧನ್ ಕಂಪ್ನಿ ನಡೆಸೋ ನಿನಗೆ ಬ್ರೋ ಇನ್ ಲಾ ಬದುಕಿದ್ರೆ ಅನುಗೂ ಗೊತ್ತಿಲ್ಲದೆ ಮಾಮ್ ಇನ್ ಲಾಗೋ ಕಾಣಿಸ್ದೇ ಇರೋ ಹಾಗೆ ಇರೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಸಣ್ಣ ಥಾಟ್ ನಿನಗೆ ಬರಲಿಲ್ವಾ? ಮಾನ್ಸಿ, ಪ್ಲೀಸ್ ಸ್ಟಾಪ್ ದಿಸ್. ಮೀರಾ ಹೇಳಿಲ್ವಾ, ನಾವು ಯಾರ ಸಾವನ್ನ ಅಷ್ಟು ಈಸಿಯಾಗಿ ತೊಗೊಳಕ್ಕೆ ಸಾಧ್ಯ ಇಲ್ವೋ ಅವ್ರ ಹೆಸರು ಇಟ್ಕೊಂಡೆ ಜೇಂಡೆ ಗೇಮ್ ಪ್ಲಾನ್ ಮಾಡಿಕೊಂಡು ಆಟ ಆಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಸರ್, ಜೇಂಡೆ ನನ್ನ ಹತ್ರ ಆರ್ಯ ಸರ್ ಬದುಕಿದ್ದಾರೆ ಅಂತ ಹೇಳಿದಾಗ ಅವ್ರ ಮಾತೇ ನಿಜ ಇರ್ಬೋದೇನೋ ಅಂತ ಅನ್ನಿಸ್ತು. ಆದರೆ ಈಗ ಮಾನ್ಸಿ ಮ್ಯಾಮ್ ಹೇಳ್ತಾ ಇರೋಂಥ ಪಾಯಿಂಟ್ಸ್ನ ಕೇಳ್ತಿದ್ರೆ ಆರ್ಯ ಸರ್ ಬದುಕಿದಿದ್ರೆ ಅನುನ ಆಮೇಲೆ ಶಾರದಾ ಅಮ್ಮನ್ನ ನೋಡೋದಕ್ಕೆ ಒಂದ್ಸಲಿ ಆದರೂ ಬರ್ತಿರ್ಲಿಲ್ವಾ ಅಂತ ಅನ್ನಿಸ್ತಾ ಇದೆ. ಯಾ, ಆ್ಯಕ್ಚುಲಿ ಜೇಂಡೆ ನಿಜನೂ ಹೇಳ್ತಿರ್ಬೋದಲ್ವಾ? ಬಟ್ ಒಂದು ವೇಳೆ ಜೇಂಡೆ ನಿಜ ಹೇಳ್ತಿದ್ರೆ ದಾದ ಯಾಕೆ ನಮ್ಮ ಕಣ್ಣು ಕಾಣಿಸ್ಕೊತಾ ಇಲ್ಲ? ಅಥವಾ ನಮಗೆ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋಕ್ಕಾಗ್ತಿಲ್ವಾ? ಹರ್ಷ, ಮೇ ಬಿ
ಬ್ರೋ ಇನ್ ಲಾಗೆ ಆಕ್ಸಿಡೆಂಟಲ್ಲಿ ಮೆಮೊರಿ ಲಾಸ್ ಆಗಿ ಅವ್ರಿಗೆ ಅವರೇ ಯಾರು ಅಂತ ಮರ್ತು ಹೋಗಿದ್ರೆ? ಬಟ್ ಮಾನ್ಸಿ, ಆ ಥರ ಏನಾದರೂ ಆಗಿದ್ರೆ ಅವ್ರನ್ನ ಯಾರು ಬೇಕಾದರೂ ಐಡೆಂಟಿಫೈ ಮಾಡಿ ಮನೆಗೆ ಕರ್ಕೊಂಡು ಬಂದಿರೋರು. ಈಸ್ ಅ ಪಬ್ಲಿಕ್ ಫಿಗರ್, ಬಿಸ್ನೆಸ್ ಮ್ಯಾನ್ ಅವರು, ಎಲ್ರಿಗೂ ಗೊತ್ತು ಅವ್ರ ಬಗ್ಗೆ. ಬಟ್ ಹರ್ಷ ಸರ್, ಆಕ್ಸಿಡೆಂಟ್ ಆದಾಗ ಆರ್ಯ ಸರ್ಸ್ ಫೇಸ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್. ಸೊ ಅವ್ರು ಬೈ ಚಾನ್ಸ್ ಬದುಕಿದ್ರು ಅವ್ರು ಆರ್ಯ ಸರ್ ಥರನೇ ಕಾಣಿಸ್ತಾರೆ ಅಂತ ಏನು ಗ್ಯಾರಂಟಿ? ಅವ್ರ ಫೇಸ್ ಆರ್ಯ ಸರ್ ಥರ ಇಲ್ಲ ಅಂತ ಅಂದಮೇಲೆ ಜನ ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ? ಅವರು ಈಗ ಕಂಪ್ಲೀಟ್ಲಿ ಬೇರೆ ಥರನೇ ಇರ್ಬೋದಲ್ವಾ? ಬೇರೆ ಥರ ಅಂದ್ರೇನು? ವಿಶ್ವಾಸ್ ದೇಸಾಯಿ ಥರನಾ? ವಾಟ್? ವಾಟ್ ಮ್ಯಾಮ್? ಹಾಂ, ನಾನೇ ಆರ್ಯವರ್ಧನ್ ಅಂತ ಹೇಳ್ಕೊಂಡು ತಿರ್ಗಾಡ್ತಿದಾರಲ್ಲ ಆ ವಿಶ್ವಾಸ್ ದೇಸಾಯಿ, ಅವ್ರು ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಡೌಟ್ನ ಕ್ಲಿಯರ್ ಮಾಡಬೇಕು ಅಂತಾನೆ DNA ಟೆಸ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಸ್ಯಾಂಪಲ್ಸ್ನ ಎತ್ತಿಟ್ಟಿದ್ದೀನಿ. ಬಟ್ ಮ್ಯಾಮ್, ಅದನ್ನ ಯಾವುದ್ರ ಜೊತೆ ಕಂಪೇರ್ ಮಾಡೋದು? ಅನು ಹೊಟ್ಟೆಲಿರೋ ಮಗು DNA ಮತ್ತು ಇವ್ರ DNA ಮ್ಯಾಚ್ ಆದರೆ ಆಲ್ ಕ್ಲಿಯರ್ ಅಲ್ವಾ? ಅಲ್ಲೇ ಉತ್ತರ ಸಿಗುತ್ತಲ್ಲ. ಮಾನ್ಸಿ, ಪ್ಲೀಸ್ ಸ್ಟಾಪ್ ಇಟ್. ಸಂಜು ಬ್ರದರ್ ಏನೋ ಟೆನ್ಷನ್ ಮಾತಾಡ್ತಿದ್ದಾರೆ ಅಂದರೆ ನಾವು ಆ ಥರ ಥಿಂಕ್ ಮಾಡೋದು ತಪ್ಪಾಗುತ್ತೆ. ಆ ಜೇಂಡೆ ಮೀರನ ಏಮರ್ಸಿದಾನೆ ಅನ್ನೋದು ಅಷ್ಟೇ ಈಗಿನ ವಿಷಯ. ಆ್ಯಂಡ್ ಮೋರ್ ಓವರ್, ದಾದ ಬದುಕಿದ್ರೆ ಮನೆಗೆ ಬರೋದಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ನೋಡಿ, ಸದ್ಯಕ್ಕೆ ವಿಷಯನ ಇಲ್ಲೇ ಬಿಟ್ಬಿಡೋಣ. ಅಮ್ಮ ವೆಲ್ಕಮ್ ಪಾರ್ಟಿನ ಅರೇಂಜ್ ಮಾಡೋಕ್ಕೆ ಹೇಳಿದಾರಲ್ಲ, ಆಸ್ ಆಫ್ ನಾವು ಅದ್ರ ಬಗ್ಗೆ ಗಮನ ಕೊಡೋಣ. ಹರ್ಷ, ವಾಟ್ ಆರ್ ಯು ಸೇಯಿಂಗ್? ವರ್ಧನ್ ಕಂಪ್ನಿನ ಬೇರೆ ಯಾರೋ ನಡೆಸೋದಕ್ಕೆ ನಾವು ವೆಲ್ಕಮ್ ಮಾಡಬೇಕಾ? ಮಾಡ್ಬೇಕು ಮಾನ್ಸಿ. ಅಮ್ಮ ಏನು ಪ್ಲಾನ್ ಮಾಡ್ತಿದ್ರೋ ಅದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇಲ್ಲ. ಬಟ್ ಅಮ್ಮ ಮಾಡೋ ಪ್ಲಾನಲ್ಲಿ ಜೇಂಡನ ಸಿಕ್ಕಾಕ್ಸೋದಂತೂ ಗ್ಯಾರಂಟಿ. ಆ್ಯಂಡ್ ಐ ಟ್ರಸ್ಟ್ ಹರ್. ಮೀರಾ, ಇದನ್ನೆಲ್ಲ ಮೈಂಡಿಂದ ತೆಗೆದಾಕಿ ಅಮ್ಮ ಏನೇನು ಹೇಳಿದ್ರು ಅದನ್ನೆಲ್ಲ ಅರೇಂಜ್ ಮಾಡು. ಆ್ಯಂಡ್ ಈ ವಿಷಯ ಎಲ್ಲ ಜೇಂಡೆ ಗೊತ್ತಾಗಬಾರ್ದು. ಎಸ್ ಸರ್. ಯಾಕೆ ಮೀರಾಜಿ ನನ್ನ ಕಾಲ್ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ದೀರಾ? ನನ್ನ ಪಾರ್ಟ್ನರ್ ನೀವು, ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀನ? ನೋ ಚಾನ್ಸ್. ನಮ್ಮ ಕಡೆ ಒಂದು ಮಾತಿದೆ, ಬೆಟ್ಟ ಹತ್ತಿದ್ರು ಏನಿನ ಯಾವಾಗಲೂ ನೆನಪಿಸ್ಕೊತಾನೆ ಇರ್ಬೇಕಂತೆ. ನಾನಿವತ್ತು ಈ ಜಾಗದಲ್ಲಿರೋದಕ್ಕೆ ನೀವೇ ಕಾರಣ. ಹೀಗೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ಅದು ಹ್ಯಾಕ್ ತಪ್ಪಿಸ್ಕೊಳ್ತಿರೋ ನೋಡ್ತೀನಿ. ಕೊನೆಯ ಸಲ ಫೋನ್ ಮಾಡ್ತೀನಿ, ನೀವು ಪಿಕ್ ಮಾಡಲಿಲ್ಲ ಅಂದರೆ ಖಂಡಿತ ಮನೆಗೆ ಬರ್ತೀನಿ. ಮೀರಾಜಿ ಏನೋ ಕಳಿಸಿದ್ದಾರೆ. ಹಾಯ್ ಜೇಂಡೆ, ಐ ಆಮ್ ಸೋ ಸಾರಿ, ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಿಮ್ಮ ಕೆಲಸದಲ್ಲೇ ಬ್ಯುಸಿಯಾಗಿದ್ದೆ ನಾನು. ನಾಳೆ ವರ್ಧನ್ ಕಂಪನಿಯ ಹೊಸ ಚೀಫ್ನ ವೆಲ್ಕಮ್ ಮಾಡೋ ದಿನ ಅಲ್ವಾ, ಅದಕ್ಕೆ ಅದರ ಅರೇಂಜ್ಮೆಂಟ್ಸ್ಗೆ ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇನ್ಫ್ಯಾಕ್ಟ್ ಶಾರದಾ ಮ್ಯಾಮ್ ಇದನ್ನೆಲ್ಲ ಪರ್ಸ್ನಲ್ ಆಗಿ ಕೇರ್ ತೊಗೊಂಡು ತುಂಬಾ ನೀಟಾಗಿ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಐ ವಾಸ್ ಅ ಲಿಟಲ್ ಬ್ಯುಸಿ. ಮುಂಚೆ ಆಗಿದ್ರೆ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದೆ ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ. ಬಟ್ ಈಗ ನಿಮಗೋಸ್ಕರ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತಿದೆ ಜೇಂಡೆ. ಡೋಂಟ್ ವರಿ, ನಾನು ನಿಮಗೆ ಟೈಮ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈ ಥರ ವೀಡಿಯೋಸ್ನ ಮಾಡಿ ಕಳಿಸ್ತಾ ಇರ್ತೀನಿ. ಅರೇಂಜ್ಮೆಂಟ್ಸ್ ಹೇಗೆ ನಡೆದಿದೆ ಅನ್ನೋದು ನೀವು ಕೂಡ ನೋಡ್ಬೋದು. ಆ್ಯಂಡ್ ಎಸ್, ನಾಳೆ ನಿಮ್ಮನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ಕಾಯ್ತಿರ್ತೀವಿ, ಸ್ಪೆಷಲಿ ನಾನು. ಸಿ ಯು ಟುಮಾರೋ. ಟೇಕ್ ಕೇರ್. ಬಾಯ್. ನಾನು ನಿಮ್ಮ ಮನೆ ಹತ್ರ ಬರೋಣ ಅನ್ಕೊಂಡೆ. ನೀವು ನೋಡಿದ್ರೆ ನನ್ನ ವೆಲ್ಕಮ್ ಮಾಡೋಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋಕೆ ಅಲ್ಲಿಗೆ ಹೋಗಿದ್ದೀರಾ. ಗುಡ್ ವಿರಾಜ್, ಗುಡ್.